ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿ ಇರುವ ವೇದ ಪಬ್ಲಿಕ್ ಶಾಲೆ ಈಗ ದಶಮಾನೋತ್ಸವ ಸಂಭ್ರಮದಲ್ಲಿದೆ. ಈ ಬಾರಿ SSLCಯಲ್ಲಿ 100ಕ್ಕೆ 100% ಫಲಿತಾಂಶ ನೀಡಿದ್ದು ಮಕ್ಕಳ ಉತ್ತಮ ಭವಿಷ್ಯ ರೂಪಿಸುವಲ್ಲಿ ವೇದ ಪಬ್ಲಿಕ್ ಸ್ಕೂಲ್ ಉತ್ತಮ ಆಯ್ಕೆಯಾಗಿದೆ ಅಂತ ಕಾರ್ಯದರ್ಶಿ ರವಿ ಮಲಶೆಟ್ಟಿಯವರು ತಿಳಿಸಿದ್ದಾರೆ. ಇಂದು ನಗರದ ಪತ್ರಿಕಾಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವೇದ ಪಬ್ಲಿಕ್ ಶಾಲೆಯಲ್ಲಿ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ನೀಡುತ್ತಿದ್ದೇವೆ. ಕಲಿಕೆ ಹಾಗೂ ಆಟ ಪಾಠಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗ್ತಾ ಇದೆ. 2025-26ನೇ ಶೈಕ್ಷಣಿಕ ಸಾಲಿನಿಂದ ರೋಬೋಟಿಕ್ ಕಲಾವಿಧಾನ AI ಬಳಸಲಾಗುತ್ತಿದೆ. ಡಿಜಿಟಲ್ ಕ್ಲಾಸ್ ಇದ್ದು ಉತ್ತಮ ಸಾಧನೆ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಎಲ್ಲ ಪತ್ರಕರ್ತರು ಮತ್ತು ಮಾಧ್ಯಮಿತರಿಗೆ ನನ್ನ ಸ್ವಾಗತ. ನಾನು ಡಾಕ್ಟರ್ ರವಿ ಎಸ್ ಮಲಶೆಟ್ಟಿ ಮತ್ತು ನಮ್ಮ ಧರ್ಮಪತ್ನಿಯಾದ ಆರತಿ ಆರ್ ಮಲಶೆಟ್ಟಿ ಈಸ್ ಅ ಫೌಂಡರ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್. ಈ ಸ್ಕೂಲನ್ನು ನಾವು 2014ರಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಈಗ 10 ವರ್ಷ ಕಂಪ್ಲೀಟ್ ಆಗಿದೆ ಆಲ್ರೆಡಿ. ಡೆಸೆನಿಯಲ್ ಸೆಲೆಬ್ರೇಷನ್ ಮಾಡಿದ್ವಿ ಲಾಸ್ಟ್ ಇಯರು. CBSEಯನ್ನು 2023-24ರಲ್ಲಿ ವಿ ಗಾಟ್ ದ ಪರ್ಮಿಷನ್. ಅದಾದ ನಂತರ ಈ ಮೊನ್ನೆ 10th ಬೋರ್ಡ್ ಎಕ್ಸಾಮ್ ರಿಸಲ್ಟ್ಸಲ್ಲಿ ನಮ್ಮದು 100% ರಿಸಲ್ಟ್ ಬಂತು. ಅದರಲ್ಲಿ ಈ ವರ್ಷ ನಾವು ರೋಬೋಟಿಕ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಲ್ಯಾಬನ್ನು ಕೂಡ ಪ್ರಾರಂಭ ಮಾಡಿದ್ವಿ ಆಲ್ರೆಡಿ. ಈಗಿನ ದಿನಗಳಲ್ಲಿ ಮಕ್ಕಳಿಗೆ ಏನದ ಅಂತಂದ್ರೆ ಈ ಟೆಕ್ನಾಲಜಿ ಬಗ್ಗೆ ಅಷ್ಟೇ ಇಂಪಾರ್ಟೆಂಟ್ ಗೊತ್ತಿರಬೇಕು. ಸೊ ಈಗ ರೋಬೋಟಿಕ್ಸ್ ಆ್ಯಂಡ್ AI ಸದ್ಯ ನಡೀತಿರೋದು. ಅದ್ರ ಜೊತೆ ನಮ್ಮ ಸ್ಕೂಲಲ್ಲಿ ಪರ್ಸನಲೈಸ್ಡ್ ಸ್ಕೂಲ್ ಆ್ಯಪ್ ಇದೆ. ಇದರಲ್ಲಿ ಮಕ್ಕಳಿಗಾಗಲಿ ಪೇರೆಂಟ್ಸು ಟೀಚರ್ಸು ಅದೆಲ್ಲ ಆ್ಯಪ್ ಥ್ರೂನೇ ಏನದ ಎಲ್ಲ ಟೆಕ್ನಾಲಜಿ ಬೇಸ್ಡ್ ಲರ್ನಿಂಗ್ ಇದು ಮಾಡ್ತಾಯಿದ್ದಾರೆ. ಲಾಸ್ಟ್ ಇಯರ್ CBSE ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ ಮೀಟ್ ಬೆಳಗಾವಿಯಲ್ಲಿ ಕಂಡಕ್ಟ್ ಆಗಿತ್ತು. ಅದರಲ್ಲಿ ನಮ್ಮ ಕ್ಲಾಸ್ 1 ಸ್ಟೂಡೆಂಟ್ ತೇಜಸ್ ಅನ್ನೋ ವಿದ್ಯಾರ್ಥಿ ಸ್ಕೇಟಿಂಗಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡ್ರು CBSE ಅಂತಾರಾಷ್ಟ್ರೀಯ ಇದರಲ್ಲಿ. ಮತ್ತು ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಲೈಕ್ ಸ್ಪೋರ್ಟ್ಸು, ಮ್ಯೂಸಿಕ್ಕು, ಡ್ಯಾನ್ಸ್ ಕ್ಲಾಸು ಇವೆಲ್ಲ ಇವತ್ತಿನ ದಿನಗಳಲ್ಲಿ ಮಕ್ಕಳಿಗೆ ಅವಶ್ಯಕತೆವಾದಂಥದ್ದು. ಇವತ್ತು ನಾಳೆ ನೋಡ್ತಾ ಇದ್ವಿ, ಎಲ್ಲರೂ ಮೊಬೈಲಲ್ಲೇ ಇರ್ತಾರೆ. ಮಕ್ಕಳಿಗೆ ಮೊಬೈಲಿಗೆ ಬಿಟ್ಟು ಬೇರೆ ಇದರಲ್ಲಿ ಯಾವುದೂ ಹೋಗ್ತಾಯಿಲ್ಲ. ಸೊ ಪೋಷಕರು ಕೂಡ ಅದನ್ನು ಅವಾಯ್ಡ್ ಮಾಡೋಕ್ಕೆ ಮಕ್ಕಳಿಗೆ ಮತ್ತು ಪೇರೆಂಟ್ಸ್ ಓರಿಯೆಂಟೇಷನ್, ಟೀಚರ್ಸ್ ಓರಿಯೆಂಟೇಷನ್ ಮತ್ತು ಸ್ಟೂಡೆಂಟ್ಸ್ ಓರಿಯೆಂಟೇಷನ್ ಪ್ರೋಗ್ರಾಮ್ಸ್ ಕೂಡ ನಾವು ರೆಗ್ಯುಲರಾಗಿ ಕಂಡಕ್ಟ್ ಮಾಡ್ತೀವಿ. ಸೊ ದಟ್ ಆ ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡೋದ್ರಿಂದ ಮಕ್ಕಳಿಗೆ, ಪೋಷಕರಿಗೆ ಮತ್ತು ಇವರಿಗೆ ಏನದ ಸ್ವಲ್ಪ ಕಾನ್ಫಿಡೆನ್ಸು, ಸೆಲ್ಫ್ ಕಾನ್ಫಿಡೆನ್ಸ್, ಅವರಿಗೆ ಮೋಟಿವೇಶನ್ ಬೇಕಾಗುತ್ತೆ. ಆಮೇಲೆ ಇಂಟರ್ನ್ಯಾಷನಲ್ ಒಲಿಂಪಿಯಾಡ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಎಕ್ಸಾಮ್ನಲ್ಲಿ ನಮ್ಮ ಮಕ್ಕಳು ಮೋರ್ ದೆನ್ 100+ ಸ್ಟೂಡೆಂಟ್ಸು ಭಾಗವಹಿಸಿದರು. ಅದರಲ್ಲಿ 46 ಸ್ಟೂಡೆಂಟ್ಸ್ ಗೋಲ್ಡ್ ಮೆಡಲ್ ತೊಗೊಂಡಿದ್ದಾರೆ. ಅದರಲ್ಲಿ 35 ಸ್ಟೂಡೆಂಟ್ಸು ಸಿಲ್ವರ್ ಮೆಡಲ್, ಪ್ಲಸ್ ಉಳಿದಂಥ ಎಲ್ಲ ವಿದ್ಯಾರ್ಥಿಗಳು ಬ್ರಾಂಜ್ ಮೆಡಲ್ ಮತ್ತು ಮೆರಿಟ್ ಸರ್ಟಿಫಿಕೇಟನ್ನು ಪಡೆದುಕೊಂಡಿದ್ದಾರೆ ಸರ್. ನಮ್ಮ ಸ್ಕೂಲಲ್ಲಿ ಆಲ್ರೆಡಿ ವಿ ಹ್ಯಾವ್ ಇಂಟ್ರೊಡ್ಯೂಸ್ ಎಲ್ಲ ಡಿಜಿಟಲ್ ಕ್ಲಾಸ್ ರೂಮ್ಸ್ ಇದೆ, ಲೈಬ್ರರಿ, ಲ್ಯಾಬ್ಸು, ಸ್ಪೋರ್ಟ್ಸ್ ಫೆಸಿಲಿಟೀಸ್ ಎಲ್ಲ ರೀತಿ. ಆಮೇಲೆ ಸ್ಕೂಲ್ ಬಸ್ಸಸ್ ಕೂಡ ಎಲ್ಲ ಆಲ್ ಓವರ್ ದ ಗುಲ್ಬರ್ಗ ಕಾರ್ನರಿಂದ ಬರ್ತಾಯಿದ್ದಾರೆ ಮಕ್ಕಳು. ಆ್ಯಂಡ್ ಮುಂದೆ ದಿನಗಳಲ್ಲಿ PUC ಕಾಲೇಜ್ ಕೂಡ ಸ್ಟಾರ್ಟ್ ಮಾಡಬೇಕು ಅಂತ ಇಚ್ಛಿಸಿದ್ದೀವಿ. PUC ಮತ್ತು ಡಿಗ್ರಿ ಕಾಲೇಜೆಲ್ಲ ಮಾಡಬೇಕು ಅಂಥೇಳಿ. ಏನಾಗಿದೆ ಇವತ್ತಿನ ಇದರಲ್ಲಿ ಮಕ್ಕಳಿಗೆ ನಾವು ಮೇನ್ಲಿ ಫೋಕಸಿಂಗ್ ಆನ್ ದೇರ್ ಡಿಸಿಪ್ಲಿನ್, ದೇರ್ ಫಿಸಿಕಲ್ ಬಿಹೇವಿಯರ್, ದೇರ್ ಮೆಂಟಲ್ ಸ್ಟೆಬಿಲಿಟಿ. ಯಾಕಂದರೆ ಮೊಬೈಲು, ಯೂಟ್ಯೂಬು ಎಲ್ಲ ನೋಡೋದ್ರಿಂದ ಸಾಕಷ್ಟು ಮಕ್ಕಳದೆಲ್ಲ ಏನಾಗಿದೆ ಅಂದರೆ ಬ್ರೈನ್ ಕಂಪ್ಲೀಟ್ಲಿ ಅಡಿಕ್ಟೆಡ್ ಟು ದ ಮೊಬೈಲ್ ಅಂತ ಹೇಳ್ಬೋದು ನಾವು. ದ್ಯಾಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಈಗ ನಾವು ಅವರಿಗೆ ಇದು ಮಾಡಬೇಕು. ಸೊ ಓರಿಯೆಂಟೇಷನ್ ಪ್ರೋಗ್ರಾಮ್ ಅಂದರೆ ಈಗ ನಾವು ಸೀನಿಯರ್ ಸೈಕಾಟ್ರಿಕ್ ಡಾಕ್ಟರ್ಸ್ ಇದ್ದಾರೆ, ಅವರಿಗೆಲ್ಲ ಕರೆಸ್ತೀವಿ. ಸೊ ಈಗೇನಾಗಿದೆ ಮಕ್ಕಳಿಗೆ 6th to 10th ಆಗಲಿ ಅವ್ರದ್ದು ಹೆಂಗೆ ಏಜ್ ಚೇಂಜ್ ಆಗುತ್ತೆ ಹಂಗಂಗೆ ಅವ್ರ ಮಕ್ಕಳದು ಮೆಂಟಾಲಿಟಿ ಕೂಡ ಚೇಂಜ್ ಆಗುತ್ತೆ. ಸೊ ಅದು ಎಲ್ಲ ರೀತಿಯಿಂದ ಅವರು ಇದು ಇರಬೇಕು ಅಂಥೇಳಿ ಸೊ ಸಾಕಷ್ಟು ಪ್ರೋಗ್ರಾಮ್ಸ್ ಕೂಡ ಕಂಡಕ್ಟ್ ಮಾಡ್ತೀವಿ ಸರ್ ಮಕ್ಕಳಿಗೆ. 10th ಇಯರ್ ಕಂಪ್ಲೀಟೆಡ್ ಆಗಿತ್ತು ಸರ್. ಮೇನು ಏನಂದರೆ 10 ಇಯರ್ಸ್ ಕಂಪ್ಲೀಟ್ ಆಗಿದೆ. ಒಂದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ ನಮ್ಮದು 10th CBSE ಬೋರ್ಡ್ ಎಕ್ಸಾಮ್ ರಿಸಲ್ಟಲ್ಲಿ 100% ರಿಸಲ್ಟ್ ಆಗಿದೆ ಅಂತ ಮಾಡಿದ್ದೀವಿ ಸರ್. ಲಾಸ್ಟ್ ಇಯರ್ ಏನು ಸರ್ ಪ್ರೆಸ್ ಮೀಟ್ ಮಾಡೋ ಉದ್ದೇಶ ಏನಂದರೆ, ಫಸ್ಟ್ ಆಫ್ ಆಲ್ ನಮ್ಮದು ಸ್ಕೂಲ್ದು 10th ರಿಸಲ್ಟ್ಸ್ ಬಗ್ಗೆ ಹೇಳ್ಕೊಳ್ಳೋದು ಒಂದು. ಎರಡನೇದು ನಮ್ಮ ಸ್ಕೂಲಲ್ಲಿ ಇದು 10th ಇಯರ್ ಸೆಲೆಬ್ರೇಷನ್ ಕಂಪ್ಲೀಟ್ 10th ಇಯರ್ ಮುಗಿದಿದ್ರಲ್ಲಿಂದ ಅದೊಂದು ಸ್ವಲ್ಪ ಇದು ಹೇಳಬೇಕಂತ. ಹೌದು ಸರ್, ಸ್ವಲ್ಪ ನಾವು ಅನಿವಾರ್ಯ ಪರ್ಸ್ನಲ್ ಫ್ಯಾಮಿಲಿ ಇದರಲ್ಲಿ ನಾವು ಬರೋಕ್ಕಾಗಿಲ್ಲ ಸರ್. ಹಾಂ ಸರ್. ಹಾಂ ಸರ್. ಆಮೇಲೆ ಈಗ ಏನೇನು ಮಾಡ್ತಾಯಿದ್ದೀವಿ ಮುಂಬರುವಂಥ ದಿನಗಳಲ್ಲಿ ನಮ್ಮ ಸ್ಕೂಲ್ ಏನು ಮಾಡ್ತೀವಿ ಅಂತೇಳಿ ಒಂದು ತಿಳಿಸೋ ಇದಕ್ಕೆ ಸಲುವಾಗಿ ನಿಮಗೆ